ಸಹಿತ ಬಂದೈತಿ ಹ್ಞೂ ಮಗಳಿಗೆ ಹ್ಞೂ ಮನಿತಾನ ಹ್ಞೂ ರೀ ಹತ್ತುವಲ್ಲು ಹ್ಞೂ ರೀ ಜಗ್ಗ ಬರ್ತಾವಪ್ಪ. ಹ್ಞೂ ರೀ ಸಟ್ಟ ಅದು ನೋಡ್ರಿ ಯಾಕಾಗತ್ತ ಮುಂದೆ ದಾರಿ ಹೇಗ ಅವ್ರಿಗೆ ಹೇಳ್ರಿ ಮತ್ತು ಹ್ಞೂ ಒಂದಕ್ಕೊಂದು ಇದರ ಏತು ದುಡಿಮೆ ಮಾಡಿದ್ರು ತಂದಿಟ್ರು ದುಡಿಮೆ. ಮುಸ್ಲಿಮ್ಸ್ ಒಳಗ ಬರ್ಕತ್, ಇದು ಹಿಂದೂ ಮಂದಿ ಒಳಗ ಬುರ್ಬುಷ್. ಹೌದನಪ್ಪ? ನೋಡಪ್ಪ, ಆಗೇಲಿ ಅಜ್ಜಾರ ಹೇಳ್ಯಾರಲ್ಲ. ಅಜ್ಜರ ದಾರ ಕೊಟ್ಟು ಮುಂದೆ ಏನ್ ಹೇಳಿರ್ತಾರ, ಯಾರ್ಯಾರಿಗೆ ಏನ್ ಹೇಳಿರ್ತಾರ ನಾನಾ ತಿಳಿಸಿರ್ತೀನಿ, ನಾನಾ ತೋರ್ಸಿರ್ತೀನಿ, ನಾನಾ ಬಂದು ಅಲ್ಲಿ ನುಡ್ಸಿರ್ತೀನಿ. ಗದ್ಗಿ ಮ್ಯಾಗ ಹೇಳಿದ್ರು ಅದ, ಅಲ್ಲಿ ಕುಂತ ಅಜ್ಜಾರ್ ಹೇಳಿದ್ರು ಅದ. ಮನಿಗೆ ಬಿಗಬಂದ ಮಾಡಿಸ್ಕೋಬೇಕಪ್ಪ ಕೌಕಟ್ಟ. ಮನೆ ಮಾಡಿಸ್ಕೋಬೇಕು. ಮತ್ ಇಲ್ಲೇ ಮಾಡಿಸ್ಕೊಂಡು ಹೋಗ್ತೀನಂದ್ರ ಅಜ್ಜಿ ಏನ್ ಹೇಳ್ತಾನ ಆ ಥರ ಮಾಡಿಸ್. ಇಲ್ಲ ನಮ್ಮ ಮನೆ ಐತಿ ಈಗ ನುಡಿಸಿದ ಹೋದ್ರಿ ಮುಂದಿನ ಭಾನುವಾರ ಭಾನುವಾರ ಆಗ್ಬಿಡಪ್ಪ. ನೀವು ಆಟ ವಿಚಾರ ಮಾಡಿ ಬುಕಿಂಗ್ ಐತೆ ಯಾಕೆ 2 ತಾಸು ಕಲ್ಯಾಣ ಮಾಡ್ತೀನಿ. ನನ್ನ ಬೂದಿ ನಂಬ್ರಿ, ಅಮಾಶಿ ದರ್ಗ ಹತ್ರಿ ಸ್ವಲ್ಪ ಕೊಡು. ಈಗ ಅಜ್ಜಾರ ಕಡೆಯಾಗ ಬಂದಿಂದ ಎಂದ ಅನ್ನೋ ನಿಷೇಧ ಮಾಡ್ಕೊಡ್ತೀವಿ. ನೋಡ್ರಿ ಕಟ್ಟಾಚಾರ ವಿಚಾರ ಇವ್ರಿಬ್ರು ಗಂಡ ಹೆಂಡತಿ ಏನ್ ಬಂದಾರ ಮಾಡ್ತೀರ. ಬೇರೆ ಹೇಳ್ತೇನೆ ಈಗ ಉದಿ ನಂಬಪ್ಪ. ಉದಿ ನಂಬು, ಅಮಾಶಿ ಹತ್ರಿ, ಆಶೀರ್ವಾದ ಕಾಯುವರಿ, ಆ ರೊಕ್ಕ ಬರುವಂಗ ಆಶೀರ್ವಾದ ಮಾಡ್ತೀನಲ್ಲ ಹೊರತು ನೌಕರಿ ಬರುವಂಗ ಮಾಡುವುದಿಲ್ಲ. ಯಾವ್ದ ಕುಂತರು ಅಜ್ಜಾರ ಯಾವ್ದಾರ ಅದ್ರ ಬಗ್ಗೆ ಅಭಿಪ್ರಾಯ ಕೊಡ್ರಿ. ನಾ ಏನ್ ಹೇಳಕತ್ತೀನಿ, ನೌಕರಿ ಬರ್ತೈತಿ ಆಗುವಂಗ ಮಾಡಿ ಕೊಡ್ತೀನಿ ಅಂತ ಹೇಳಿ ನನ್ನ ಹೆಸರು ಕೆಡಿಸ್ಕೊಳ್ಳುದಿಲ್ಲ. ದುಡ್ಡುನು ಬರುದಿಲ್ಲ, ನೌಕರಿನೂ ಬರುದಿಲ್ಲ ಅಂತ ಅಜ್ಜ ಅನ್ಲಿಲ್ಲ ಅಲ್ಲೇ. ಅದ ಸನ್ನಿವೇಶ ಐತಿ. ಆದ್ರೂ ನೀವು ನನ್ನ ಬೂದಿ ನಂಬಿ ನಡ್ಕೊಂಡ್ರ ಇವ ಅಜ್ಜ ಅದಕ್ಕೊಂದು ನಿನ್ ದುಡ್ಡು ಹೊಳುವಂಗ ಪರಿಹಾರ ಮಾಡಿಕೊಡ್ತಾನ. ಆ ಪರಿಹಾರ ಮಾಡಿಸ್ಕೋಬೇಕು. ಮತ್ತ ವಿಷಯ ಅಲ್ಲ ಅಂದಾಗ ಒಮ್ಮಾಗ್ಲಿನೂ ಬರೋಲ್ಲಪ್ಪ ಅದು ದುಡ್ಡು. ಹಂತವಾಗಿ ಬರುವಂಗ ಆಶೀರ್ವಾದ ಮಾಡ್ತಾನೆ. ಮಾಡಿಕೊಡ್ರಿ ಕೊಡು. ಈಕೆ ಒಂದು ತವಳ್ಳಿ ಕೆಲ್ಸಕ್ಕೆ ಹೋಗುವಲ್ಲಿ ಸೇಲಾರ್ದ ನೋಡ್ಲಾರ್ದ ಈಕಿನ ಹೊರಗೆ ಹಾಕಕ್ಕಾರಪ್ಪ. ಈಕ್ಯಾಗಿ ಬಂದಾಳ, ಅವ್ರೇನು ಹಾಕಿಲ್ಲ, ಹೊರಗೆ ಹಾಕಕ್ಕಾರ. ಈಗ ಹೊಳ್ಳಿ ಅದ ಕೆಲ್ಸಕ್ಕ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು. ಚೈತನ್ಯಪ್ಪ ಇದೇ ನಂಬ ಅಜ್ಜನ ಆಶೀರ್ವಾದ ನಮ್ದೇ ಅಮಾಶಿ ಹತ್ರೆ ಬೇಗ ಬರ್ಬೇಕು. ತಗೊಂಡಿ ಹೇಳ್ರಿ ಎಲ್ಲಿಯೋ ಹಾಲಲ್ಲಿ ದೇವ್ರು ಹೇಳುವ ನಿಂದ ಸೊಕ್ಕ ಭಾಳ ಐತಿ, ನಿಂದ ಗೌರವ ಭಾಳ ಐತಿ ಅಂತ ಈ ಹೆಣ್ಣು ಮಗನಿಗೆ ಹೇಳ್ಯಾರ.
ಬರ್ತದೆ ಅಜ್ಜ ಹಂಗೆ ಬಂದ ಬಿಡ್ತಾವ ಸಮಸ್ಯೆ ಓ ಅದು ನೀನೇ ಹೌದ ಏನೋ ನೋಡಜ್ಜ ನಮ್ದೈತು ನೀನು ಇದ್ರ ಗೊತ್ತ ನಾ ಏನ್ ಹೇಳಕತ್ತೀನಿ ಬಸಿಗೆ ಕೊಟ್ಟು ಹೇಳಿದಾಟ ಅದು ಕಣ್ಣಿಗೆ ಕಟಿಗಿ ಸುಟ್ಟು ಬೂದಿ ನೋಡಾಕ ಅದ ಇಷ್ಟು ಬಂಗಾರನ ಇರ್ತೈತಿ ತಿಳ್ಕೊಂಡಾರಿಗೆ ನಂಬದಾರಿಗೆ ನಡ್ಕೊಂಡಾರಿಗೆ ಪಡ್ಕೊಂಡಾರಿಗೆ ಆ ಥರ ಪಡ್ಕೊ ಹೋಗು ಕೊಂಡು ಅದಕ್ಕೆ ತಿಂತು ಅದ ತಗೊಂಡು ಸೇರಿ ಈ ಉಡುಪಿ ಮಂಗಳೂರದೊಂದು ದೊಡ್ಡ ಪವಾಡ ಐತಪ್ಪ ಹೇಳ್ರಿ ಅಜ್ಜ ಅಂಥವು ಬರ್ತಾವ ನಿಮ್ಮ ಮಗ ಬಗೆಹರಿಸುವ ಬರ್ತಾವ ಈ ಬಳ್ಕ ಅರ್ಥ ತಿಳ್ಕೋಬೇಕು ನಿಮ್ಮ ಮನೆಗೆ ನೀವು ಬಂದಂಗ ಮಗಂದು ನೋಡ್ರಿ ಅದ್ರ ಒಂದು ನಾಡಿಗೆ ಹೋಗೈತ್ನಂದ ಒಟ್ಟು ಕೊಕ್ಕಿ ಬಾಳದನ ಹ್ಞೂನ್ರಿ ಹೌದನ್ರಿ ಗೊತ್ತೈತಲ್ಲ ನೀವು ಮೈಲೂ ನಡುವ್ರೊಳಗ ದಾರಿ ಹಿಡಿದು ಅಡ್ಡ ಬಿದ್ದು ಬಿಡ್ತಾನ ಆದ್ರೂ ಮತ್ತ ಅವನ್ನ ದಾರಿಗೆ ತರಾಕ್ ಹತ್ತೀನಿ ಇನ್ನೂ ಪೂರ ಬಂದಿಲ್ಲ ತರ್ತೀನಿ ನೀವೇನ್ ಬೆಳೆದು ನೋಡಿ ಅಂದ್ರೆ ಅಜ್ಜಾರ ಹೊರಗೆ ಹೋಗ್ಯಾನಂತ ಹೊರಗೆ ಹೋಗ್ತೇನಂತಂದ್ರಿ ಮತ್ತೆ ಹೆಂಗ್ ಕಳ್ಸೋನು ಅಂತ ಅದ್ರ ಸಂಬಂಧ ಬಂದಿದ್ರಿ ಇಲ್ಲ ಮತ್ತೆ ರೊಕ್ಕ ರೊಕ್ಕ ಹಾಕಿ ಅವ್ನು ಕರೆಕ್ಟ್ ಮಾಡ್ಬೇಕಲ್ಲ ಅಲ್ಲಿ ತಗೊಂಡಿದೆ ಹೇಳ್ರಿ ಅಜ್ಜ ಆ ಉಚಿತನಕ್ಕೆ ಬಿದ್ದಾರೆ ಇವರು ಮತ್ತೆ ಅದ ಆಸೆನ ಮಾತಾಡಿದ್ರೆ ಅಜ್ಜ ಅವ್ರಿಗೆ ಮತ್ತೆ ಅದನ್ನ ಅರ್ಧ ಕೆಳಗ್ ಬಂದವ್ರಿ ಆ ಕೆಲಸ ಮಾಡ್ಬಿಡ ಮಾಡ್ಬೇಡ್ರಿ ಮಾಡ್ಬಿಡ ಅಂತ ಹೇಳ್ತಾರ ಅವ ನಿನ್ನ ಅಂಡರ್ನಾಗ ಇಟ್ಕೊಡಿರೋದು ಯಾವುದು ಡಬ್ಬಾಗಿಲ್ಲ ನಮ್ಮ ಹೊರಗೆ ಅದನ್ನ ನೀವು ಒಂದೊಂದು ಗುರಿ ಮುಟ್ಟೋದಿಲ್ಲ ಕೊಡೋದು ಪ್ರಸಾದ್ ಪ್ರಸಾದ್ ತೋಡ್ರಿ ಇಬ್ರು ಒಂದು ಹುಡುಗಿನ ಹ್ಞೂ ರೀ ಒಂದು ಹುಡುಗಿ ಅನ್ನಕ್ಕೇನು ಅರ್ಧ ಲಗ್ನ ಆದಂಗ ಹ್ಞೂ ರೀ ಆ ತರ ಜವಾಬ್ದಾರಿಲಿಂದ ಸಾಕಿ ಸಲಿವಿ ಹ್ಞೂ ರೀ ಎಲ್ಲಾ ತರದಿಂದನು ಹೌದು ಅಲ್ಲ ಎಲ್ಲ ಮಾಡ್ಯಾನ ಹೌದಲ್ರಿ ಎಲ್ಲ ಮಾಡಿ ಆ ಮನಿ ಬಿಟ್ಟು ಬಾಡಿಗೆ ಹೋದ ಕಲಿಪೇಟಿಕೆ ಹ್ಞೂ ಆ ಥರ ಅವ ಮಾಡ್ಸ್ಯಾನಪ್ಪ ಮಾಡ್ಸ್ಯಾನಂದ್ರ ಆಟ ಐಟ ಮಾಡಿಸಿಲ್ಲ ಅದು ಭಾಳ ದಿವ್ಸನೂ ಹೋಗುದಿಲ್ಲ ಅಷ್ಟ ತನ್ನ ಕಂಟ್ರೋಲ್ನೊಳಗ ಅವ ಮಾಡ್ಕೊಂಡ್ಬಿಟ್ಟ ಅಲ್ಲಿಂದ ಇಲ್ಲಿಂದ ಅಲ್ಲಿ ಮಠ ಹೋದಪ್ಪ ನಮ್ಮ ಕೆಲಸ ಏನೋ ಆಗಲಿಲ್ಲ ನೀವು ಅಂತೇಳಿ ನೀವು ಅಂದ್ರೆ ನನ್ನ ಹೆಸರು ಕಡ ಅದಕ್ಕಾಗಿಲ್ಲ ಅದು ಏನು ಹೇಳ ನಾಕಿ ಬಂದ ಆಕಿನ ಲಗ್ನ ಆಗಬೇಕಾದ್ರೆ ನಿನ್ನ ಮನಿ ಹೋಗ್ಬೇಕಾದ್ರೆ ನಿನ್ನ ಮನಿ ಬಂದೋಬಸ್ತ್ ಚೌಕಟ್ಟು ಅದಾವ ಏನು ಮಾಡಿಸಿದ್ದ ಅದನ್ನ ಹೇಳ್ಬೇಕ ಆ ಥರ ಮಾಡಿದ್ರೆ ಅಮಾಶಿ ನನ್ನ ದರ್ಗ ಹತ್ಬೇಕು ಆ ಥರ ಮಾಡ್ತೀನಂದ್ರ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಿರೋ ಏನು ಅಜ್ಜನ ಕರ್ಕೊಂಡು ಹೋಗ್ತಿರೋ ಅದು ನಿಮ್ಮ ಬಿಟ್ಟದ್ದು ಹ್ಯಾ ಮಾಡ್ತೀರಿ ಹೇಳ್ರಿ ಅಜ್ಜನ ಕರ್ಕೊಳಿದ್ದೀರ ಅಂದ್ರೆ ಅವ್ರು ಹಕ್ಕಿಗತ್ ಗೊತ್ತಾಗುತ್ತಲ್ಲ ಅವಾಗಿಂದ ನಿಮಗೆ ಕರ್ಕೊಂಡು ಹೋಗ್ತಾರೆ ಹೋಗ್ರಪ್ಪ ಹ್ಞೂ ಕಳ್ಸಪ್ಪ ಪ್ರಸಾದ್ ಅವ್ರು ತಿಳಿದಂಗೆ ಮಾಡು ಹ್ಞೂ ಇದು ನನ್ನ ಕಡೆಯಿಂದ ನಿಗುದಿಲ್ಪ ಬಾಂಬೆದಾಗ ಹುಟ್ಟಿ ಬಂದು ಎಲ್ಲಿ ಮೇರಿ ಹಾಕತ್ತೀನಿ ನಾನು ಅಂತ ದೇವ್ರು ಕೊಟ್ಟದ್ದು ಏನಾಗೈತ್ರಿ ನೀಡಿದ್ದು ದಾರ ಕಟ್ಟುವಾಗ ಕೊಟ್ಟು ನೀಡಿದ್ನ್ಯಾನ
ಹೌದ್ರಿ ಅಲ್ಲಿಗೆ ನಾನು ಮತ್ತೆ ಲಕ್ಷ ಕೊಟ್ಟೆ ಅದನ್ನ ಉಣ್ಣೋದು ಹಾಲಿದು ಸ್ವಲ್ಪ ಕುಂದ್ರಿ ಅನುಭವ ಉಣ್ಬೇಕು ಕುಂದ್ರಿ ಕುಂದ್ರಿ ಎಲ್ಲ ಅರಮನೆ ಇನ್ನು ಎಂದೆಂದು ಆ ಕೆಲಸ ಆಗುದಿಲ್ಲ ಅಂತ ಹೇಳ್ಬಿಡ ಅವ್ರಿಗೆ ಕುಂದ್ರಿ ಎಲ್ಲಿ ಹೋದ್ರೂ ಆಗುದಿಲ್ಲ ಏನ್ ಹೇಳಿ ಏನೋ ಹೆಬ್ಬಳ್ಳಿ ಅಜ್ಜ ಅಂತೇಳಿ ಮತ್ತೆ ರೆಕಾರ್ಡ್ ಆಗ್ಬೇಕಿದೆ ಆಗಿಬಿಟ್ಟೈತೆ ಆಗಿ ಅವತ್ತಿಗೆ ಮುಖ ಎಂದು ಕೋಟಿ ಗಂಟ್ಲೆ ಖರ್ಚು ಮಾಡಿದ್ರು ಸಿಗಲ್ಲ ಅದು ಒದಗಕ್ ಸಾಧ್ಯವಿಲ್ಲ ಸಿಗಕ್ ಸಾಧ್ಯವಿಲ್ಲ ಬೇಟ ರಂಜಾನ್ ಇಸ್ಲಾಂ ಧರ್ಮಕ್ಕ ಇದನ್ನ ಇಂಥದ್ ಕಳ್ಕೊಂಡು ಯಾವಾಗ ಶುದ್ಧ ಆಗ್ಬೇಕು ನಿನಗೆ ಯಾವಾಗ ಸಿಗ್ತೈತಿ ಇದನ್ನ ಕಳ್ಕೊಂಡ್ರ ಅಜ್ಜ ಹೋಗೋ ಭಾಷೆ ಅರ್ಥ ಆಗಲಿಲ್ಲ ಅದಕ್ಕೆ ಇವತ್ತ ಕರ್ಕೊಂಡು ಹೋಗ್ತಾನಂತ ನೋಡ್ರಿ ಅಲ್ಲಿ ಗಣೇಶ್ ಬಿಡ್ತಾರ ಏ ಉತ್ಸರ ಈಗ ಹೊಳ್ಳಿ ಪಾನ್ ಹೊಳ್ಸಿದ್ರಿ ನೀವು ಬರದ ಎಲ್ಲ ಅರ್ಥ ಆಗೈತಿ ಬರದ ಬೇಕಾದ್ರೆ ಇಟ್ಕೋರಿ ನುಡಿ ಏನ್ ಹಾರಿರ್ತೈತಿ ಅದ ನುಡಿಗೆ ಹೋಗ್ಬೇಕದು ಹೋಗಿ ಮಾತಾಡ್ತಾರೆ ಕನ್ನಡ ನಾವು ಆಚಾರ್ಯಗೆ ನಾವು ಗಣೇಶ್ ಬಿಟ್ಕೊಂತೀವ ತುಳು ಮಾತಾಡೋದಿಲ್ಲ ಹಿಂಗಾಗಿ ಅವ್ರು ನುಡಿ ಹಾಸ್ಯಾರ ಹೇಳ್ರತ್ತೆ ತಾಳೆ ಬರ್ರಿ ಪ್ರಸಾದ್ ಕೂಡ ಇನ್ನೊಂದು ಯಾಕ ನಾಳೆ ಕರ್ಕೊಂಡು ಹೊಕ್ಕಿನಂದ್ರ ನಾಳೆ ನಾಡ್ದ ಅಣಬಾರದು ಅಂತ ನುಡಿ ಯಾಕೆ ಹಾರಿಸಿನ ನಾನು ಅವ್ರಿಗೆ ಗೊತ್ತಾಗಿಲ್ಲ ಅದು ಈಗ ಆ ಥರಪ್ಪ ಅಜ್ಜಾರು ಹೇಳ್ಬಿಟ್ರ ಹೋಗಣ್ಣ ಆತಾಯ್ತು ಹೋಗಣ್ಣ ಅವಾರ್ಡ್ ಆಗ್ಬೇಕಿದ್ರೆ ರೆಕಾರ್ಡ್ ಆಗ್ಬೇಕ ಮತ್ತೆ ರಿಕಾರ್ಡ್ ಮಾಡಕ್ಕೆ ಇಷ್ಟ ಟಿಕೆಟ್ ಆ ತರ ಮಾಡ್ಕೋಬೇಕ ಮಾಡ್ಕೊಡ್ತೀವಿ ಟಿಕೆಟ್ ಅನ್ನ ಅದಕ್ಕೆ ಹಾಕ್ತಾರೆ ಇಷ್ಟ ತರ ಯಾವ್ದು ಏನ್ ಬಂದ್ರು ಹಿಂದಕ್ಕೆ ಸರಿಬಾರ್ದು ಸರಿ ಹಂಗ ಸರಿ ಹಂಗ ಎಟ್ಟಿ ಹಾಕಬೇಕು ಅದನ್ನ ಮಾಡ್ತೀವಿ ಏ ಮೂರು ಮಂದಿಗೆ ಒಂದೊಂದು ಚೀಟ್ ಕೊಟ್ಟು ಕಳ್ಸ ಹುಬ್ಬಳ್ಳಿ ಗೋಕುಲ್ ಕೊಪ್ಪದಾಗ ಎಷ್ಟು ಮಂದಿ ಬಂದಾರ ಬರ್ರಿ ಅದ್ದು ಎದ್ದು ಬಿಡ ಬರ್ರಿ ಆಮೇಲೆ ಬರ್ರಿ ಎಲ್ಲಾರು ಬರ್ರಿ ಮತ್ತೆ ಯಾರು ಉಳಿದಾರ ಹೇಳ್ರಿ ಸುಮ್ಮನೆ ಹ್ಞೂ ರೀ ಯಾರ್ಯಾರಿಗೆ ಏನ್ ಹೇಳ್ಯಾರ ಹ್ಞೂ ರೀ ಆ ಥರ ನಡ್ಕೋರಿ ಹ್ಞೂ ರೀ ಅಮಾಶಿ ಹಚ್ಚ್ರಿ ಹ್ಞೂ ರೀ ತಿಳ್ಕೊಳ್ರಿ ಅಜ್ಜ ಹೇಳೋದು ಇಲ್ಲಿ ಹೇಳು ಬಡ್ಡಿ ಅಲ್ಲಿ ಏನೈತಿ ಬಾಳೆ ಹೋಗುದಿಲ್ಲ ಬಾಳ್ತಾನ ನಿಂದ್ರು ದೇವ್ರು ಅಲ್ಲ ನಾನು ಅದಕ್ಕಾಗಿ ಎಲ್ಲ ಅವನ ಬಾಯಿಲಿಂದ ನಿಲ್ಸಿರ್ತೀನಿ ಅಜ್ಜರ ಹೇಳಿದ್ದಂತೆ ನಂಬಬೇಕು ಮಾಡ್ಕೋಬೇಕು ಮಾಸಿ ಹಾಕ್ಬೇಕು ದುಡ್ಕೋಬೇಕು ತಿಳ್ಕೊಂಡ್ರೆ ಅಮ್ಮ ಬರ್ರಿ ಹಬ್ಬಳಿಗೆ ಪ್ರಸಾದ್ ಕೊಡೋ ಕೊಡ್ರಿ ಕೊಡ್ರಿ ನಿಮ್ಮದು ಮಾಡಿಸಿದ್ದೈತಪ್ಪ ನೀವು ಮಾಡಿಸಿದ್ದೈತಿ ಅದನ್ನ ಬಿಗಬಂದು ಕಟ್ಬಂದು ಮಾಡಿಸ್ಕೊಂಡು ಹೋಗ್ತೀನಿ ಏನು ಅಜ್ಜಾರನ್ನ ಕರ್ಕೊಂಡು ಹೋಗ್ತಿರೋ ಏನು ಇಲ್ಲೇ ಮಾಡಿಸ್ಕೊಂಡು ಹೋಗ್ತಿರೋ ಅದು ನಿಮ್ಮ ಬಿಟ್ಟದ್ದು ಮಾಡ್ತಾರೆ ಕರ್ಕೊಂಡೋಗ್ತೀರ ಹಬ್ಬಳಿಗೆ ಅಲ್ಲ ಈಗ ಉಡುಪಿ ಮಂಗಳೂರ್ದು ಬುಕ್ ಆತ ಹದಿನಾರಲ್ಲಿ ಕಡೆಗೆ ಏನು ಬರ್ತಾರ ಅವ್ರು ಕೇಳ್ಕೊಡ್ರಿ ಕರ್ಕೊಂಡು ಹೋಗೋದಿದ್ರೆ ಎಂತ ಬರ್ತೀರಿ ಅಂತ ಕೇಳ್ಕೊ ಈಗ ಕೇಳ್ಕೊರಿ ಅಂತ ಹೇಳ್ತಾರ ಅವತ್ತ ನಿಮಗೆ ಹೇಳ್ತಾನ ಮತ್ತೆ ಕೇಳಿದಾರಿಗೆ ಮತ್ತೆ ಮುಂದೆ ಹಾಕ್ತಾನ ಬಾಳೆ ಈಗ ನಾ ಹೇಳಿದ್ದೇನು ಬರ್ತಾರ ನೋಡಪ್ಪ ಅಲ್ಲಿ ಕೇಳ್ಕೊಟ್ಟು ತಳಗೆ ಬರ್ತಾರಲ್ಲ ಗದಿಗೆ ಬಿಟ್ಟು ಈಗ ಇಲ್ಲಿ ತಳ ಬರ್ತಾರಪ್ಪ ಕೇಳಿ ವಿಚಾರ ಮಾಡಿ ಕೊಡಪ್ಪ ಪ್ರಸಾದ ಕೊಡ್ರಿ ಅವ್ರು ಕುಂದ್ರಿ ಕುಂದ್ರಲ್ಲ ಅವ್ರು ಕೇಳ್ತಾರ ಹೇಳ್ತಾರ ಡೇಟ್ ಕೊಡ್ತಾರೆ ಯಾವಾಗ ಏನೇನು ಚೀಟ್ ಕೊಡ್ರಿ ಬೇಡ ಬೇಡ ಇನ್ನೊಂದು ಎರಡು ಚೀಟ್ ತಗೋ ಕಡಿಯಪ್ಪ ಕೊಡ್ರಿ ನಿನಗೆ
ಹೇಳ್ರಿ ಹೇಳ್ರಿ. ತಮ್ಮನೇರ ಗೌಡಿ ಕೆಲಸ ಮಾಡ್ತಾನಲ್ವ ಹ್ಞೂ ರೀ. ಮನ್ಯಾಗೂ ಒಂದು ತೊಂದ್ರಿ ಕಾಡಾಟ ನೆಮ್ಮದಿ ಇಲ್ಲ. ಹ್ಞೂ ರೀ. ಏನ್ ಮಾಡಿದ್ರು ದುಡ್ಡು ಉಳಿದಿಲ್ಲ. ಹೌದಾ ಇದು? ಹೌದು ಹೌದೇನ್ರಿ ಇದು? ಹೌದು. ಏಯ್, ತಮ್ಮನೇರ ಹೇಳ್ರಿ. ಮಸಿ ಬಾಣಪ್ಪ ಹ್ಞೂ ರೀ. ಬಂದ ಆಶೀರ್ವಾದಕ್ಕಾಗಿ ಸೀದೆ
ಈ ಹೆಣ್ಣು ಮಗಳ ಹೌದು ರೀ. ಪೊಲೀಸ್ ಆಗ್ಬೇಕು, ಹ್ಞೂ ನನ್ನ ಎಲ್ಲಾದ್ರಾಗೂ ಪಾಸ್ ಮಾಡ್ಬೇಕು. ಹೌದು, ಹೌದಾ ತಂಗಿ ಹೌದು. ಮನಸ್ಸಿನಾಗ ಮಾಡಿದ್ದ? ಹೌದು ತಮ್ಮಣ್ಣ ಹೇಳಿದ್ದೆ. ಆಶೀರ್ವಾದ ಮಾಡಿ. ಪೊಲೀಸ್ ಆಗ್ಬೇಕಾದ್ರೆ ಹ್ಞೂ ರೀ. ಈಕೆ ಎಲ್ಲಿ ಮಟ್ಟ ಓದ್ಯಾಳ ಹ್ಞೂ ರೀ. ಅದರದೊಂದು ಸರ್ಟಿಫಿಕೇಟ್ ನನ್ನ ದರ್ಗಾಕ್ ತರ್ಬೇಕು. ತರ್ತೀಯಪ್ಪ? ತರ್ತೀನಿ. ಹಾಂ ಹಾಗೆ ಸರ್ಟಿಫಿಕೇಟ್ ತರ್ತೀನಿ. ತರಬೇಕು. ತರಬೇಕು. ಆಯ್ತು. ಆಶೀರ್ವಾದ ಕಾಯಿ ಓದು ಕಟ್ಕೋಬೇಕು. ಹೌದು. ನನ್ನ ಬೂದಿ ನಂಬಬೇಕು. ಆಯ್ತು. ಅಂದ್ರೆ ನಾನು ನಿನ್ನ ಸಂಬಂಧ ದುಡಿತೀನಿ. ಆಯ್ತು. ಸ್ವಲ್ಪ ಕೊಡ್ರಿ. ಕುಂದ್ರೆ. ಕಮ್ಮನಿ ಹೇಳ್ರಜ್ಜ. ಈ ದಾಂಡೇಲಿ ಕಡೆಯಲ್ಲಿ ಅವ ಹಳ್ಯಾಳ ಹತ್ರ ಬಂದಾನ ಒಬ್ಬವ. ಯಾರ್ಯಾರು ಯಾಕೆ ಬರೀತಾಗ? ದಾಂಡೇಲಿಯರು ಹೇಳ್ರಜ್ಜ. ಕಮ್ಮನಿ ಹೇಳ್ರಜ್ಜ. ಇವಂದು ಹ್ಞೂ ರೀ. ಒಂದು ಹುಡುಗಿ ಹ್ಞೂ ರೀ. ಪ್ರೀತಿ ಮಾಡ್ಯಾನ. ಹ್ಞೂ ರೀ. ಹೌದ್ರಾ? ಅದ ಹುಡುಗಿನ ಹ್ಞೂ. ನಾವು ಮದುವೆ ಆಗ್ಬೇಕು. ಹೆಬ್ಬಳ್ಳಿ ಅರ್ಜುನ್ ಹತ್ರ ಹೋಗ್ತೀನಿ, ಅವನ ಆಶೀರ್ವಾದ ಪಡ್ಕೊಂಡ್ ಬರ್ತೀನಿ ಹ್ಞೂ ಅಂತ ಇವ ಅಂತಾನ ಬಂದಾನಪ್ಪ. ಹ್ಞೂ ರೀ ಅಜ್ಜ. ಆದ್ರೆ ಆ ಹುಡುಗಿಯರ ಮನ್ಯಾಗ ಅದು ತಗೊಳ್ಳಿ. ಒಂದು ದಾರಿ ನೋಡ್ರಿ ಅಜ್ಜ. ಹಂಗೆ ಗುಡಿಸು ವಿಚಾರ ನಿಮ್ದ ಹಾಕ್ರಿ. ಫಲ ಹೇಳವು ಹೇಳ್ರಜ್ಜ. ಈಗ ಹ್ಞೂ. ಅಕ್ಕೈತಿ ಹ್ಞೂ ರೀ. ಅಂದು ಹ್ಞೂ. ನನ್ನ ಹೆಸರು ಕೆಡಿಸ್ಕೊಳಕ್ ತಯಾರಿ ಹ್ಞೂ ರೀ ಅಜ್ಜ. ಆಗುದಿಲ್ಲ ಅಂತ ಅಂದ್ರೂ ಕೆಡಿಸ್ಕೊಳಕ್ ತಯಾರಿಲ್ಲ. ಯಾವ್ದು ಒಂದು ದಾರಿ ಹೇಳ್ರಿ. ನಮ್ಮ ಮೊದಲ ಹ್ಞೂ ರೀ. ಬೂದಿ ನಂಬಿ ನಡ್ಕೋಣ, ಹ್ಞೂ ರೀ. ಅಮಾಶಿ ಬಾನ್, ಹ್ಞೂ ರೀ. 5 ಅಮಾಶಿ 10 ಹ್ಞೂ ರೀ. ಆಶೀರ್ವಾದ ಕಾಯಿ ಒಯ್ಯನ. ಹ್ಞೂ ರೀ. ಇವನು ದುಡಿಮೆ ನೋಡಿ ಹ್ಞೂ ರೀ. ನಾ ಆಶೀರ್ವಾದ ಮಾಡೋ. ಅರ್ಥ ಆಯ್ತರಾ? ಹ್ಞೂ ಇದೆಲ್ಲ ಕಾಯ್ಕ ಮಾಡ್ಬೇಕು. ಅದಕ್ಕೆ ಅಜ್ಜ ತಪ್ಕೊಂಡ್ರ ನಿನ್ನ ಡ್ಯೂಟಿ ಶುರು ಮಾಡ್ಬೇಕು. ಅಜ್ಜಾರು ಹ್ಞೂ ರೀ. ಅದಕ್ಕೊಂದು ಪರಿಹಾರ ಮಾಡಿ ಕೊಡ್ತಾರಪ್ಪ. ಹ್ಞೂ ರೀ ಅಜ್ಜ. ಒಂದು ವರ್ಷ ಕೊಡ್ತಾರ ಅವರು. ಆ ಪರಿಹಾರ ಮಾಡಿಸ್ಕೋಬೇಕು. ಅಂದ್ರೆ ಅವ್ರ ಮನೆಯನ್ನಾರ ನಿನ್ನ ದುಡಿಮೆ ನನ್ನ ತಕ್ಕ ನೀ ದುಡಿದಿ ಅದನ್ನ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಮಾಡಿ ಬೇಕಾಟ ಅಜ್ಜ ಸರ್ ಬಂದು ನಾನು ಹೇಳ್ತೀನಿ. ಸ್ವಲ್ಪ ಕೊಡು. ಕೊಡಿ ಚೀಟಿ ಹೇಳ್ರಿ ಅಜ್ಜ. ಒಬ್ಬವ ಹ್ಞೂ ರೀ. ಚಿಕ್ಕೋಡಿಯವ ಅವ್ರ ಅಣ್ಣ ತಮ್ಮರು ಹ್ಞೂ ರೀ ಅಜ್ಜ. ಚಿಕ್ಕೋಡಿ ಸಾಲ ಹೇರ್ಯಾಗಂತಪ್ಪ. ಹ್ಞೂ ರೀ. ಯಾರ್ರಿ ಅವರು? ಬರ್ರಿ ಹೊಡ್ಯಾಕ. ಯಾರ್ಯಾಗಿಂದ ಸಾಲ ಹೇರ್ಯಾರಂತ. ಮತ್ತ ಆ ಸಾಲಕ್ಕ ದಾರಿ ಹೆಂಗಪ್ಪ? ನಿಮ್ಮ ಹತ್ರ ಬಂದಾರ. ಅದನ್ನ ಯಾವ ತರ ನನಗೆ ದಾರಿ ಮಾಡಿ ಕೊಡ್ತೀವಿ ಅಂತ ಬಂದಾನ. ಹೌದಲ್ರಿ? ಹೌದಂತ. ಯಾವ ದಾರಿ ಮಾಡ್ತಾರ ಹೇಳ್ರಿ. ಹೌದು, ಸಾಲ ಇವ ನೋಡ್ರಿ. ಮಾಡಿದ್ದು ಅಲ್ಲ, ಇವ ಹಾಳ ಬಾಳೆನೂ ಮಾಡಿಲ್ಲ. ಹೌದನ್ನಿದು ಪ್ರಶ್ನೆ? ಹೌದ್ರಾ? ಪ್ರಸಾದ್ ಕೊಡು. ಅಮಾಶೆತ್ತು ಆಶೀರ್ವಾದ ಕಾಯಿ ಓದ್ ಕಟ್ಟ. ಅಲ್ಲಿ ಹೆಬ್ಬಳ್ಳಿ ಬರ್ಬೇಕು. ಅದಕ್ಕೆ ಸಾಲಕ್ಕೆ ನಾ ಎಲ್ಲ ದಾರಿ ಮಾಡ್ತೀನಿ. ಹ್ಞೂ. ನನ್ ಬೂದಿ ನಮ್ಗೆ ಹೋಗ್ ಕೊಂತ ಈಗ ಹೇಳ್ತಾರೆ ಸಾಕು ಹೇಳ್ರಿ ಅಜ್ಜಮ್ಮ.
ಹೇಳ್ರಿ ಅಜ್ಜ. ಹೇಳು ಬಹಳ ಹೇಳ್ರಿ ಅಜ್ಜ. ಮತ್ತೆ ಆಚಾರ ಕೊಂಡಾಗ ದೇವಸ್ಥಾನ ಭಾಳ ಇರ್ತೈತೆ, ಅಮೀಷನ ದೂರ ಇರುತ್ತೆ. ಮಕ್ಕಳ ಹೌದಾ ಮಕ್ಕಳ ಫಲ ಇಲ್ಲ. ಒಬ್ಬಕ್ಕೆ 20 ವರ್ಷ ಆತು ಲಗ್ನ ಆಗಿ. ಹೌದಾ ಎಷ್ಟು ಜನ ಇರ್ತಾರೆ? ಡಾಕ್ಟ್ರುಗಳು ಕನಗಳ ಸಣ್ಣದವ್ವ ಮಕ್ಕಳಾಗುದು. ಹೌದು ನೋವು ಯಾರು ಕರೆಯವ್ರಿ ಡಾಕ್ಟರ್ಗೆ ಹೇಳ್ಬಿಡ್ರಿ. ನೀವು ಆಶೀರ್ವಾದ ಮಾಡಿರಿ. ಅವ್ರು ನಿಮ್ಗೆ ಗೊತ್ತಾಯ್ತಾ? ಗಮನಿಲ್ಲ. ಹೇಳ್ರಿ ಅಜ್ಜ. ನಾನು ಜಗತ್ತಕ್ಕ ಆಶೀರ್ವಾದ ಮಾಡಕ್ಕನ ನಾ ಬಂದೀನಿ. ಅದೆಲ್ಲ ಸಕ್ಸಸ್ ಆಗ್ಯಾವ. ಅದ್ರಾಗ ಹೆಣ್ಣ ಮಕ್ಕಳ ತಂದಿ ನಾನು. ಹೌದೇ ಇದು ಮಾತ್ರ. ಹೌದೇ ಬೇಕಾದಂಥ ಸಂತರು ಅದನ್ನು ಪಾರು ಮಾಡಲೇಬೇಕು, ಎತ್ಕೊಳ್ಳೇಬೇಕು. ಎತ್ಕೊಂಡ್ರಿ ಅಜ್ಜ, ಪಾರ ಮಾಡಿ ಎತ್ಕೊಂಡ್ರಿ. ಹಾಗೆಲ್ಲೇ ದಾರ ಕಟ್ಟು ಮುಂದೆ ಅಜ್ಜಾರು ಏನೇನು ಹೇಳ್ಯಾರ ಆ ಥರ ಮಾಡ್ಬೇಕು. ಅವ್ರ ಕೈ ಏನು ಹೇಳ್ಯಾರ ಆ ನಡ್ಸ್ಕೊಂಡ್ರ. ಥರ ಮಾಡ್ಬೇಕು. ಮೂರಮ್ಮ ಮಠ ನನ್ನ ದರ್ಗಾ ಹೆಬ್ಬಳ್ಳಿಗೆ ಹತ್ಬೇಕು. ಆಶೀರ್ವಾದ ಕಾಯಿ ಒಯ್ಬೇಕು. ಅಂದ್ರ ಈಗ ಒಬ್ಬಕಿ ಹೇಳಿದ್ನಲ್ಲ, ಮೊಹರಂದಾಗ ಅಗ್ಗಿ ಹಾಕಿ ಬಂದು ಉಡಿ ತುಂಬಾವು. ಅಲ್ಲಿಗೆ ನಿಂದು ಪಾಳೆ ನಡ್ಕೊಂಡ್ರಿ ನಡ್ಕೊಂಡ್ರ ನಡ್ಕೊಂತಾರೆ ಪಡ್ಕೋಬೇಕು. ಮೊದಲ ಅದಕ್ಕೆ ಮುಟ್ಟು ದೋಷಕ್ಕ ಏನ ಹೇಳ್ರಿ ಅಜ್ಜ. ಈ ಹೊಸಪೇಟೆ ಕಡೆಲಾರು ಹೆಣ್ರು ಮಗಳು ಹೊರ ಹತ್ತು ಈ ಹೊಸಪೇಟೆ ಸೈಡಿನಾರ ಇಷ್ಟರು ಬಂದ್ಬಿಡ್ರಿ. ಎಷ್ಟು ಮಂದಿ ಇದ್ರು ನೋಡ್ರಿ? ಎದ್ದು ಬಂದ್ಬಿಡ್ರಿ. ಎಲ್ಲರಿಗೆ ಆಶೀರ್ವಾದ ಮಾಡ್ಬಿಡ್ತಾರ. ಟೈಮ್ ನಿಮ್ಗೆ ಸಿಗೋದಿಲ್ಲ. ಎದ್ದು ಬರ್ರಿ. ಅಲ್ಲೇ ಇರೋದು, ಅಲ್ಲೇ ಇರೋದು. ಎದ್ದಿದ್ದಾರೆ ಜಾಗದ ಮೇಲೆ. ಎದ್ದು ನಿಂತ್ಬಿಡ್ರಿ. ಹಾಸ್ಪಿಟ್ಲ್ ಕಡೆ ಯಾರು ಬಂದಿಲ್ಲ. ಹೇಳ್ರಿ ಅವ್ರದ್ದೇನು ಫ್ಯಾಮ್ಲಿ ನಾವಿವತ್ತು ಗದಗ ಜಿಲ್ಲಾ ರೇಣು ತಾಲೂಕಿನ ಅಣಕೋಡಿ ಗ್ರಾಮದಲ್ಲಿ ಇಲ್ಲಿ ಪ್ರತಿ ವಾರನೂ ಹೆಬ್ಬಳ್ಳಿ ಅಜ್ಜನವರ ನುಡಿಗಳಾಗ್ತವೆ. ಇಲ್ಲಿ ಹಲವಾರು ಭಕ್ತರು ಬರ್ತಾರೆ. ಅದರಲ್ಲಿ ಯಾವ ರೀತಿ ನಮ್ಮದು ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕು ಬೋಂಡಾಗಿ ನಾವು ಮಂಗಳೂರಾಗಿರೋದು ರೀ. ನಾವು ಈ ಹುಬ್ಬಳ್ಳಿ ಹಬ್ಬದ ಒಂದು 6 ವರ್ಷದಿಂದ ನಡ್ಕೊಳಕತ್ತೀವಿ. ನಮಗೇನು ಕರ್ಮಿಸ್ತೀವಿ ನಮ್ಗೆ ಉಪಯೋಗ ಮಾಡಿ ಅಂದ್ರೆ ಅದಕ್ಕೆ ನಮ್ಗೆ ಒಳ್ಳೇದಾಗಿದ್ದಕ್ಕೆ ನಾವು ಮಂಗಳೂರಿಂದ ಒಬ್ಬರು ಭಕ್ತರು ನಮಗೆ ಹೇಳಿದ್ರು ಕರ್ಕೊಂಡು ಬಾ ಅಂತೇಳಿ. ಅವ್ರನ್ನ ಕರ್ಕೊಂಡು ಬಂದಿವಿ. ಅವರಿಗೆ ಒಳ್ಳೇದಾಗಿತ್ತು, ಒಂದು ಒಳ್ಳೇದಾಗುತ್ತೆ. ಅದರ ಬಗ್ಗೆ ನೀವೇನು ಕೇಳ್ತೀವಿ? ಅದರ ಬಗ್ಗೆ ನಾನು ಯೂಟ್ಯೂಬ್ನಾಗ ಸರ್ಚ್ ಮಾಡಿದ್ದೀನಿ. ಮೊದಲು ಯೂಟ್ಯೂಬ್ನಾಗ ಸರ್ಚ್ ಮಾಡಿ ವಿಡಿಯೋಗಳನ್ನ ನೋಡಿ ಮತ್ತು ಊರಿಂದ ಬರ್ತಿದ್ವಿ ಬಾಂಬೆ ಅಷ್ಟೆಲ್ಲ ಊರಿಂದ ಭಕ್ತರು ಬರ್ತಾರೆ. ಇಲ್ಲಿ ಏನು ಇಂಥದ್ದು ಮಾತು ಹೋಯ್ತು ಅಂತೇಳಿ ನಾನು ಒಂದು ಬಂದು ಕೇಳ್ತಾ ಚೆಕ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗೈತೆ ರೀ. ಅವಾಗಿಂದ ನಾವು ನಡ್ಕೊಳ್ತೀವಿ. ನೀವು ಇಲ್ಲೇ ಬರ್ತೀರಲ್ರಿ, ನಿಮ್ಮ ಕಡೆ ಏನಾದರೂ ನೋಡಿರಿ, ಇದ್ರಾಗ ಏನು 1 ರೂಪಾಯಿ ತೊಗೊಳಂಗಿಲ್ಲ. ಸಕ್ರೆ ಮತ್ತು ಊದಿನ ಕಡ್ಡಿ ಲಿಂಬನ್ನು ಆಧಾರ ಕೊಡ್ತಾರೆ. ನಮ್ಮ ಭಕ್ತಿಗೆ ಏನು ಇರ್ತಾ ಅಲ್ಲಿ ನಾವಲ್ಲೇ ಅವ್ರಿಗೇನು 1 ರೂಪಾಯಿ ಕೇಳೋದಿಲ್ಲ. ನಾವಾಗಲೇ ನಮ್ಗೆ ಏನು ನಮ್ಮ ಕೆಲಸ ಸಿದ್ಧಿಯಾಗಿ ಅವ್ರಿಗೆ ಅನೇಕ ಮುಟ್ಟಿಸ್ತೀವಿ. ಈಗ ಇಲ್ಲಿ ಮುಂದೆ ಬರುವಂಥ ಭಕ್ತರುಗಳು ನೋಡ್ರಿ, ಇಲ್ಲಿ ಮುಂದೆ ಬರುವಂಥ ಭಕ್ತರಿಗೆ ಹೇಳುವ ಒಂದು ಮಾತೇನಪ್ಪ ಅಂತಂದ್ರೆ, ನಮಗೆ ಏನೋ ಕಷ್ಟ ಕಾರ್ಪಣ್ಯಗಳಿದ್ರೆ ಈ ಹೆಬ್ಬಳ್ಳಿ ಅರ್ಧದ ದೊಡ್ಡ ಅಂತ ಬದ್ರನ್ನ ದರ್ಗಾಕ್ಕೆ ಬಂದು ನಮ್ಮ ಸನ್ನಿಧಿಗೆ ಬಂದು ನಮ್ಮ ಪಾಪ ಕರ್ಮಗಳನ್ನು ನಾವು ಪಾದದೋಡಿಗೆ ಹಾಕಿದೀವಪ್ಪ ಅಂದ್ರೆ ನಮ್ಮ ಕಷ್ಟಕ್ಕೆ ಪರಿಹಾರ ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
ಇಲ್ಲಿ ಮತ್ತೊಬ್ಬರು ಬರ್ತಾರೆ ಎಲ್ಲ ಬರ್ತಾರೆ ನಮಸ್ಕಾರ ನಮಸ್ಕಾರ ಯಾವ ಊರು ಅದರ ಬಗ್ಗೆ ಏನು ಕೇಳಿದ್ರಿ ನಾವು ಯೂಟ್ಯೂಬ್ನಾಗ ನೋಡ್ತೀವಿ ನೀವು ಬರ್ತೀರಲ್ರಿ ನಿಮ್ಮ ಕಡೆ ಏನಾರು ಹಣ ಏನಾದ್ರು ಇಲ್ಲಿ ನೀವು ಬಂದಿದ್ರಲ್ಲ ಇಲ್ಲಿ ಕಮ್ಮಿ ಜನ ಬರ್ತಾರೆ ಜಾಸ್ತಿ ಜನ ನಿಮ್ಗೆ ಇಲ್ಲಿ ನೋಡಿ ಪವಾಡ ಐತೆ ಪವಾಡ ಐತೆ ನಾವು ಫಸ್ಟ್ ಟೈಮ್ ಬಂದಿದ್ರಿ ಅದು ಹೆಸರು ಕೇಳೇವಿ ಯೂಟ್ಯೂಬ್ನಾಗ ನೋಡೇವಿ ಏನೋ ಬರ್ಬೇಕು ಅಂತ ಮನಸ್ಸು ಬಂದ್ವಿ ನಾವು ಪವಾಡ ಐತೆ ರೀ ವೀಕ್ಷಕರೇ ನಾವಿವತ್ತು ಗದಗ ಜಿಲ್ಲಾ ರೇಣು ತಾಲೂಕಿನ ಅನಸೂರು ಗ್ರಾಮದಲ್ಲಿ ಇಲ್ಲಿ ಪ್ರತಿ ವಾರನೂ ಹೆಬ್ಬಳ್ಳಿ ಅಜ್ಜನವರ ನುಡಿಗಳಾಗ್ತವೆ ಇಲ್ಲಿ ಹಲವಾರು ಭಕ್ತರು ಬರ್ತಾರೆ ಅದರಲ್ಲಿ ಯಾವ ರೀ ನಮ್ಮದು ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕು ಬೋಂಡಾಗಿದ್ದೀನಿ ನಾವು ಮಂಗಳೂರಾಗಿರೋದು ರೀ ನಾವು ಈ ಹುಬ್ಬಳ್ಳಿ ಹಬ್ಬಕ್ಕೆ ಒಂದು 6 ವರ್ಷದಿಂದ ನಡ್ಕೊಳಕತ್ತೀವಿ ನಮ್ಗೇನು ಕರುಣಿಸ್ತೀವಿ ಅವ್ರು ನಮ್ಗೆ ಕೃಪೆ ಮಾಡ್ಯಾನ ಅದಕ್ಕೆ ನಮ್ಗೆ ಒಳ್ಳೇದಾಗಿದ್ದಕ್ಕೆ ನಾವು ಮಂಗಳೂರಿಂದ ಒಬ್ಬರು ಭಕ್ತರು ನಮಗೆ ಹೇಳಿದ್ರು ಕರ್ಕೊಂಡು ಬಾ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದಿದ್ವಿ ಅವರಿಗೆ ಒಳ್ಳೇದಾಗಿತ್ತು ಒಂದು ಒಳ್ಳೇದಾಗುತ್ತೆ ಅದರ ಬಗ್ಗೆ ನೀವೇನು ಕೇಳಿದ್ರಿ ಅದರ ಬಗ್ಗೆ ನಾನು ಯೂಟ್ಯೂಬ್ನಾಗ ಸರ್ಚ್ ಮಾಡಿದ್ದೀನಿ ಮೊದಲು ಯೂಟ್ಯೂಬ್ನಾಗ ಸರ್ಚ್ ಮಾಡಿ ವಿಡಿಯೋಗಳನ್ನ ನೋಡಿ ಮತ್ತು ಗೋರಿಂದ ಭಕ್ತರು ಬಾಂಬೆ ಅಷ್ಟೆಲ್ಲ ಗೋರಿಂದ ಭಕ್ತರು ಬರ್ತಾರೆ ಇಲ್ಲಿ ಏನು ಇಂಥದ್ದು ಮಹತ್ವ ಐತೆ ಅಂತೇಳಿ ನಾನು ಒಂದು ಬಂದು ಚೆಕ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗೈತೆ ರೀ ಅವಾಗಿಂದ ನಾವು ನಡ್ಕೊಳತ್ತೀವಿ ನೀವು ಇಲ್ಲೇ ಬರ್ತೀರಲ್ರಿ ನಿಮ್ಮ ಕಡೆ ಏನಾದರೂ ನೋಡಿರಿ ಇದ್ರಾಗ ಏನೂ 1 ರೂಪಾಯಿ ತೊಗೊಳಂಗಿಲ್ಲ ಸಕ್ರೆ ಮತ್ತು ಊದಿನ ಕಡ್ಡಿ ಲಿಂಬನ್ನು ಆಧಾರ ಕೊಡ್ತಾರೆ ನಮ್ಮ ಭಕ್ತಿಗೆ ಏನು ಇರುತ್ತೋ ಅಲ್ಲಿ ನಾವಲ್ಲೇ ಅವ್ರೇನು 1 ರೂಪಾಯಿ ಕೇಳೋದಿಲ್ಲ ನಾವಾಗಲೇ ನಮ್ಗೆ ಏನು ನಮ್ಮ ಕೆಲಸ ಸಿದ್ಧಿಯಾಗಿಂದ ಅವ್ರಿಗೆ ಅನುಗ್ರಹ ಮುಟ್ಟಿಸ್ತೀವಿ ಈಗ ಇಲ್ಲಿ ಮುಂದೆ ಬರುವಂಥ ಭಕ್ತರುಗಳು ನೋಡಿರಿ ಇಲ್ಲಿ ಮುಂದೆ ಬರುವಂಥ ಭಕ್ತರಿಗೆ ಹೇಳೋ ಒಂದು ಮಾತೇನಪ್ಪ ಅಂತಂದ್ರೆ ತಮಗೆ ಏನೋ ಕಷ್ಟ ಕಾರ್ಪಣ್ಯಗಳಿದ್ರೆ ಈ ಹೆಬ್ಬಳ್ಳಿ ಹರಿದ ದೊಡ್ಡಲ ಅಂತ ಬದಲನ್ನ ದರ್ಗಾಕ್ಕೆ ಬಂದು ನಮ್ಮ ಸನ್ನಿಧಿಗೆ ಬಂದು ನಮ್ಮ ಪಾಪ ಕರ್ಮಗಳನ್ನು ನಾವು ಪಾದದೋಡಿಗೆ ಹಾಕಿದೀವಪ್ಪ ಅಂದ್ರೆ ನಮ್ಮ ಕಷ್ಟಕ್ಕೆ ಪರಿಹಾರ ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಇಲ್ಲಿ ಮತ್ತೊಬ್ಬರು ಬರ್ತಾರೆ ಎಲ್ಲ ಬರ್ತಾರೆ ನಮಸ್ಕಾರ ನಮಸ್ಕಾರ ಯಾವ ಊರು ಅದರ ಬಗ್ಗೆ ಏನು ಕೇಳಿದ್ರಿ ನಾವು ಯೂಟ್ಯೂಬ್ನಾಗ ನೋಡ್ತೀವಿ ನೀವು ಬರ್ತೀರಲ್ರಿ ನಿಮ್ಮ ಕಡೆ ಏನಾರು ಹಣ ಏನಾದ್ರು ಇಲ್ಲಿ ನೀವು ಬಂದಿದ್ರಲ್ಲ ಇಲ್ಲಿ ಕಮ್ಮಿ ಜನ ಬರ್ತಾರೆ ಜಾಸ್ತಿ ಜನ ನಿಮ್ಗೆ ಇಲ್ಲಿ ನೋಡಿ ಪವಾಡ ಐತೆ ಪವಾಡ ಐತೆ ನಾವು ಫಸ್ಟ್ ಟೈಮ್ ಬಂದಿದ್ರಿ ಅದು ಹೆಸರು ಕೇಳೇವಿ ಯೂಟ್ಯೂಬ್ನಾಗ ನೋಡೇವಿ ಏನೋ ಬರ್ಬೇಕು ಅಂತ ಮನಸ್ಸು ಬಂದ್ವಿ ನಾವು ಪವಾಡ ಐತೆ ರೀ ಇಲ್ಲಿ ಮತ್ತೋರ್ವ ಭಕ್ತಾದಿಗಳಾದ್ರ ಬರೆಯೋರು ಮಾತಾಡ್ತೀನಿ ನಮಸ್ಕಾರ ಮುಂದೆ ಮುಂದೆ ಅವರು ಇಲ್ಲಿ ನೀವು ಹೆಬ್ಬಳ್ಳಿ ಜನರ ಕಡೆ ಬರಕಂತ ಅದು ಬಂದರೆ ಬಾದು ಸಂದ್ರಿ ಬಂದು ಬರಕ್ಕೆ ಇಲ್ಲಿ ಬರ್ತಾರಲ್ರಿ ನಿಮ್ಮ ಕಡೆ ಏನಾದರೂ ಹಣ ಇಲ್ಲಿ ಖಾನಾಪನ ಏನಿಲ್ಲ ರೀ ಏನಿಲ್ಲ ಏನೋ ಎಲ್ಲ ಚಲೋ ಇದ್ರಿ ಇಲ್ಲಿ ನೀವು ಏನು ಕೇಳಿದ್ರಿ ಇದ್ರಿ ನಾವು ಯೂಟ್ಯೂಬ್ದಾಗ ನೋಡಿದ್ವಿ ನಿಮ್ಗೆ ಬಂದಾಗಲಿಂದ ಒಳ್ಳೆಯದಾಗೈತೆ ವೀಕ್ಷಕರೇ ಮತ್ತೋರ್ವ ಭಕ್ತಾದಿಗಳಾದರಲ್ಲಿ ಬರ್ರ ಮಾತಾಡ್ತಾರೆ ನಾವು ದೇವಸ್ಥಾನದ ಬಿದ್ದೋಣ ಹದಿನಾರು ಭಾಳ ನಮ್ಗೆ ಅಭಿಮಾನ ಐತಿ ಯೂಟ್ಯೂಬ್ ನೋಡಿದ್ರೆ ಬಂದಿದ್ದೇನೆ ಭಾಳ ನಿಮ್ಗೆ ಒಳ್ಳೇದಾಗಿತ್ತು ಇಲ್ಲಿ ಎಷ್ಟು ದಿವಸ ಆಯ್ತು ಇಲ್ಲಿ ಬರಕ್ಕೆ ನಿಮ್ಗೆ ಇಲ್ಲಿ ಬಂದಷ್ಟು ಒಳ್ಳೇದಾಗಿತ್ತು ಒಳ್ಳೇದಾಗಿತ್ತು ನೀವು ಇಲ್ಲಿ ಬರ್ತಿರಲ್ಲ ನಿಮ್ಮ ಕಡೆ ಏನಾದರೂ ಹಣ ಏನಾದರೂ ಇಸ್ಕೊತಾರೆ ಇಲ್ಲ ಏನು ಹಣ ಇಲ್ಲ ಹಾಂ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಹೆಚ್ಚು ಕಡೆ ಜಾಸ್ತಿ ಇಲ್ಲಿ ಎಲ್ಲ ಕೆಲಸನ ಸಾಕ್ತಾರೆ ಇಲ್ಲಿ ಮುಂದೆ ಬರುವಂಥ ಭಕ್ತರು ಬರೋದು ನಾವು ಒಳ್ಳೆಯ ವಾಸನೆ ಬರೋದಕ್ಕೆ ಒಳ್ಳೆಯ ಅದೇ ನೀವು ಇಲ್ಲಿ ಬಂದು ಯಾವ ಪ್ಲೇಸ್ ಗುರುಡಿ ಗದಗಿಂದ ಗಡಿಗೆಯಿಂದ 14 ಧನ್ಯವಾದ